ಬಲ ಬಲ ಬಲರಾಮ. ಅಕ್ರೂರ ಪ್ರಭು. ವರಮಂತ್ರಿ ಶೇಖರನೇ ವರಮಂತ್ರಿ ಶೇಖರನೇ ನಿತ್ಯ ಜನರು ಸತ್ಯ ಧರ್ಮದೇ ನಿತ್ಯ ಜನರು ಸತ್ಯ ಧರ್ಮದೇ ದಿನವನ ಭಜಿಸುತ್ತಿಯರೆ ದಿನವನ ಭಜಿಸುತ್ತಿಯರೆ ಶತ್ರು ರಾಜರು ಮೀರದಂತೆ ಶತ್ರು ರಾಜರು ಮೀರದಂತೆ ಭಕ್ತಿ ಭಾವದೆ ಬಾಳುತ್ತಿಯರೆ ರಾಜ್ಯ ರಾಜನೇ ಎಂದು ಕೊಟ್ಟ ವರಮಂತ್ರಿ ಶೇಖರನೇ ಪ್ರಭು. ಹಿರಿಯೋನೆಲ್ಲ ಮಳೆಗಾಲಾಗೆ ಹಿರಿಯೋನೆಲ್ಲ ಮಳೆಗಾಲಾಗೆ ಯಜ್ಞದಿಂದ ನಮ್ಮ ಪ್ರಜೆಗಳು ಕ್ಷಣದಿಂದ ನಮ್ಮ ಪ್ರಜೆಗಳು ಸುಖದೆ ಬಾಳುತ್ತಿದ್ದಾರೆ. ರಾಜನೇ ಎಂದು ಕೊಟ್ಟ ವರಮಂತ್ರಿ ಶೇಖರನೇ ಅಕ್ರೂರವು ಪ್ರಭು. ನಮ್ಮ ಮಧುರಾ ನಗರದ ಪ್ರಜೆಗಳು ಸುಖ ಸಂತೋಷದಿಂದ ಆ ಅನನ ಧ್ಯಾನದಲ್ಲಿ ನಿರತರಾಗಿರುವರು. ಅದು ಅಲ್ಲದೆ ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ವೈಶ್ಯ ಇಂತೆಂಬ 4 ಮತವುಳ್ಳದವರು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರು. ಆ ವಿಚಾರವನ್ನು ತಿಳಿಸು. ಆಗಬಹುದು ಮಹಾಪ್ರಭು. ಪ್ರಭು ಲಾಲಿಸೋ ಗಣರಾಜ್ಯ ತೇಜ ಪ್ರಭು ಲಾಲಿಸೋ ಮಹಾಪ್ರಭು. ಪ್ರಭು ಲಾಲಿಸೋ ಗಣರಾಜ್ಯ ತೇಜ ಪ್ರಭು ಲಾಲಿಸೋ ಮಹಾಪ್ರಭು. ರಾತ್ರಿ ಪಾಲರೆಲ್ಲ ಮಿತ್ರರಂತೆ ನಿಮಗೆ ರಾತ್ರಿ ಪಾಲರೆಲ್ಲ ಮಿತ್ರರಂತೆ ನಿಮಗೆ ತಪ್ಪ ಕಾಣಿಕೆಯನು ಒಪ್ಪಿಸುವರು ಪ್ರಭುವೇ. ಪ್ರಭು ಲಾಲಿಸೋ ಗಣರಾಜ್ಯ ತೇಜ ಪ್ರಭು ಲಾಲಿಸೋ ಮಹಾಪ್ರಭು. ಕಾಲ ಕಾಲಕ್ಕೆ
ಪ್ರಭು ಲಾಲಿಸೋ ಗಣರಾಜ್ಯ ತೇಜ ಪ್ರಭು ಲಾಲಿಸೋ ಮಹಾಪ್ರಭು ಹಕ್ರೂರು ಪೃಥ್ವಿಯಲ್ಲಿರುವ ದಾತ್ರಿಪಾಲರರು ತಪ್ಪದೆ ನಿಮಗೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುತ್ತಿರುವರು. ಹಾಗೆಯೇ ಸಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬಲೆ ಕ್ರೂರ, ಬಲೆ ಬಲೆ. ನಿನ್ನಂತ ಸಚಿವನು ನನಗಿರುವಾಗ ತೊಂದರೆ ಬರುವುದೆಂದರೇನು? ನಿನ್ನ ಪೀಠದಲ್ಲಿ ನೀನು ಅಲಂಕರಿಸು. ಕೃತರ್ಮ ಪ್ರಭು ಪೇಳು ಸೈನ್ಯನಾಥ ವಿಭವ ಪೇಳು ಸೈನ್ಯನಾಥ ಕೃತರ್ಮ ಪ್ರಭು ಪೇಳು ಸೈನ್ಯನಾಥ ವಿಭವ ಪೇಳು ಸೈನ್ಯನಾಥ ಸೈನ್ಯನಾಥ ಪರಮ ಶತ್ರುಗಳು ಪರಮ ಶತ್ರುಗಳು ತಿರುತಲಿ ತಪ್ಪವ ಕೊಡುತ್ತೀಯರೇ ತಿರುತಲಿ ತಪ್ಪವ ಕೊಡುತ್ತೀಯರೇ ಮಾನ್ಯದ ತಿಳಿಸು ಸೈನ್ಯದ ಪರಿಯೋ ಮಾನ್ಯದ ತಿಳಿಸು ಸೈನ್ಯದ ಪರಿಯೋ ಬೇಳು ಸೈನ್ಯನಾಥ ಕೃತರ್ಮ ಪ್ರಭು ನಿನ್ನ ಅಧೀನದಲ್ಲಿರುವ ಆ ನನ್ನ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಆಗಬಹುದು ಮಹಾಪ್ರಭು. ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಹೊಡೆದು ಬರುವೆನು ವೈರಿಯ ಶಿರವ ಹೊಡೆದು ಬರುವೆನು ವೈರಿಯ ಶಿರವ ಧರಣಿಪ ಬಿಡು ಬಿಡು ಚಿಂತಿಪ ಧರಣಿಪ ಬಿಡು ಬಿಡು ಚಿಂತಿಪ ಧರಣಿಪ ಬಿಡು ಬಿಡು ಚಿಂತಿಪ ಇಲ್ಲಿ ಬರುತ್ತಿನ ವೈರಿಯ ಗರ್ಭವ ಇಲ್ಲಿ ಬರುತ್ತಿನ ವೈರಿಯ ಗರ್ಭವ ಕಾರಣ ಮಾಡುವೆ ನಾನು ನಿಪಾಲ ಕಾರಣ ಮಾಡುವೆ ನಾನು ನಿಪಾಲ ಅಡುಗಳು ಮತ್ತೆ ಪೊಡೆ ಪೊಡೆ ಕೊಟ್ಟೆ ಅಡುಗಳು ಮತ್ತೆ ಪೊಡೆ ಪೊಡೆ ಕೊಟ್ಟೆ ದೊಡ್ಡ ಮುಂದಗಳ ತಂದು ಕಳೆಯುವೆ ಮುಂದ ಮುಂದಗಳ ತುಂಡು ಪಡೆಯುವೆ ಧರಣಿಪ ಬಿಡು ಬಿಡು ಚಂದಯ ಧರಣಿಪ ಬಿಡು ಬಿಡು ಚಂದಯ ಧರಣಿಪ ಬಿಡು ಬಿಡು ಚಂದಯ ಬಲಭದ್ರದೇವ ಚಂಡ ಪ್ರತಾಪದಿಂದ ಆ ಮಂಡಲದವರನ್ನು ಗುಂಡಿಗೆಯನ್ನು ಚೀಳಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ಕೊಡುವನು ಮಹಾಪ್ರಭು. ಮತ್ತೇನಪ್ಪಣೆ ಮಹಾಪ್ರಭು? ಬಲೆ ಬಲೆ ಕೃತವರ್ಮ, ನಿನ್ನ ವಾಕ್ಯವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹಕ್ರೂರ ಕೃತವರ್ಮನೇ ಮಹಾಪ್ರಭು ಭುಜಫಲ ಸೌನ್ಯದಿ ನಡೆಯುವ ಎನಗೆ ಸಮಾನರಾಗೋ ಕರೆಯೊಳಗೆ ಸಚಿವನಿಗೆ ಹಕ್ಕುಮುದಗೆ ಹಕ್ಕೂರ ಕೃತವರ್ಮನೇ ಮಹಾಪ್ರಭು ಭುಜಫಲ ಸೌನ್ಯದಿ ನಡೆಯುವ ಎನಗೆ ಸಮಾನರಾಗೋ ಕರೆಯೊಳಗೆ ಸಚಿವನಿಗೆ ಹಕ್ಕುಮುದಗೆ ಕ್ಷಣಗಣದಿಂದಲೂ ಪ್ರಜೆಗಳ ಪಾಲಿಪ ಕ್ಷಣಗಣದಿಂದಲೂ ಪ್ರಜೆಗಳ ಪಾಲಿಪ ಸತ್ಯ ಧರ್ಮದೆ ನಡೆಯುವೆ ನಾನು ಸತ್ಯ ಧರ್ಮದೆ ನಡೆಯುವೆ ನಾನು ಅನುನಯದಿಂದಲೂ ಬಾಳಿರುವಲ್ಲ ಅನುದನದಿಂದಲೂ ಬಾಳಿರುವಲ್ಲ
ಭುಜಫಲ 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 ಶೌರ್ಯ ಮೆರೆಯುವ ಎನಗೆ ಸಮಾನರಾದು ಕರೆಯೊಳಗೆ ಸಮಾನತೆ ಹಸಿ ಮುಗದೆ ಬ್ರಹ್ಮಾಂಡವನ್ನೊಡಗುವ ನೀಗಲೇ ಬ್ರಹ್ಮಾಂಡವನ್ನೊಡಗುವ ನೀಗಲೇ ಸುರನರ ಭಯದಿಂದೀಗಲೇ ಸುರನರ ಭಯದಿಂದೀಗಲೇ ಬ್ರಹ್ಮಾಂಡವನ್ನೊಡಗುವ ನೀಗಲೇ ಅಚ್ಚ ಕಿನ್ನರ ಗರುಡಕೇಚರ ಅಚ್ಚ ಕಿನ್ನರ ಗರುಡಕೇಚರ ಭಕ್ತಿ ಗಂಧರ್ವಾದಿಗಳ ಭಕ್ತಿ ಗಂಧರ್ವಾದಿಗಳ ಕರಕರನೆ ತಿರುಗಿಸುವೆ ಕರಕರನೆ ತಿರುಗಿಸುವೆ ಭರದಿಂದೆನ್ನಯ ಶೌರ್ಯದಲೆ ಭರದಿಂದೆನ್ನಯ ಶೌರ್ಯದಲೆ ಭರದಿಂದೆನ್ನಯ ಶೌರ್ಯದಲೆ ಬ್ರಹ್ಮಾಂಡವು ನಡುಗುವ ನೀಗಲೇ ಬ್ರಹ್ಮಾಂಡವು ನಡುಗುವ ನೀಗಲೇ ಬ್ರಹ್ಮಾಂಡವು ನಡುಗುವ ನೀಗಲೇ ಬಲೆ ಬಲೆ ಕೃತರ್ಮ ಬಲೆ ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರದೆ ಸಮಾಚಾರವೇನು? ದುರ್ಯೋಧನ ಮಹಾಪ್ರಭುಗಳು ಬರುತ್ತಿರುವರು. ಏನು ನನ್ನ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೆ? ಬರಲಿ, ಬಹಳ ಸಂತೋಷ. ಗುರುದೇವ ಬಲರಾಮರಿಗೆ ಈ ದುರ್ಯೋಧನ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಲವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಗುರುದೇವ. ಯಾರಲ್ಲಿ ನನ್ನ ಅರಮನೆಯ ರಾಜ ನರ್ತಕಿಯರನ್ನು ಆಸ್ಥಾನಕ್ಕೆ ಬರಮಾಡಿದೆ? ಏನಿ ಮಹಾನಂದವೇ ಏನಿ ಮಹಾನಂದವೇ ಓ ಪಾಮಿನಿ ಏನಿ ಸಂಭ್ರಮದಂದವೇ ಬಲು ತಂದವೇ ಏನಿ ಮಹಾನಂದವೇ ಓ ಪಾಮಿನಿ ಏನಿ ಸಂಭ್ರಮದಂದವೇ ಬಲು ತಂದವೇ ಏನಿ ಮಹಾನಂದ ಏನಿರುತ್ತ ಮೋದ ಏನಿ ಮೌರಜನಾದ ಏನಿರುತ್ತ ಮೋದ ಏನಿ ಮೌರಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ತಂದವೇ ಏನಿ ಮಹಾನಂದ ಬಲೆ
ಡಕ್ಕೆಯ ಶಿರಕೆತ್ತಿ ತಾಳಗೋಳಿಂ ತಟ್ಟಿ ಡಕ್ಕೆಯ ಶಿರಕೆತ್ತಿ ತಾಳಗೋಳಿಂ ತಟ್ಟಿ ತಕಿಟ ದೀಪಿಕಿಟ ತಗಜಣೂರೆಲ್ಲ ಡಕ್ಕೆಯ ಶಿರಕೆತ್ತಿ ತಾಳಗೋಳಿಂ ತಟ್ಟಿ ತಕ್ಕಿಟ ಧೀಮಿಕಿಟ ತಗಜಣೂರೆನ್ನಿಸಿ ಕೂಕುತೆ ಚರಣವ ಕೂಕುತೆ ಕಾಯವ ಕುಕ್ಕುತೆ ಚರಣವ ಕೂಕುತೆ ಕಾಯವ ಸೊಕ್ಕಿದ ಕುಣಿದವ ಕುಣಿಬೇಲಿ ಸೊಕ್ಕಿದ ಕುಣಿದವ ಕುಣಿಬೇಲಿ ನೆಲೆಬಾಲೆ ಏನಿ ಗಮದನಿ ಸ ಏನಿ ಸನಿದ ಮಗಸ ಏನಿ ಮಹಾನಂದವೇ ಬಲು ಚಂದವೇ ಏನಿ ಮಮ್ಮ ಗಗ ಮಾಮ ನೀನಿ ದದ ನೀನಿ ಸಸ ಧನಿ ಸಸ ಮಮ್ಮ ಗಗ ನೀನಿ ದದ ನೀ ಸಸ ಧನಿ ಮಮ್ಮ ಗಗ ಮಮ ನೀನಿ ದದ ನೀನಿ ಸಸ ಧನಿ ಸಸ ಧನಿ ಸಗ ಸಸ ನಿ ಸನಿ ನಿ ಧನಿ ದದ ಮದ ಮಮ ತ ಗ ಸ ನಿ ಸ ನಿ ಧನಿ ದ ಮದ ಮ ಗಮ ಧನಿ ಸ ಗಮ ಧನಿ ಸ ಗಮ ಧನಿ ಆರು ನಿನ್ನಯ ಮೃದಗಾರದಿ ನರ್ತಿಸಿ ಆರು ನಿನ್ನಯ ಮೃದಗಾರದಿ ನರ್ತಿಸಿ ಮರಸೂರತೆಯ ಪ್ರಕಾಶಿಸುತ್ತೀ ಆರು ನಿನ್ನಯ ಮೃದಗಾರದಿ ನರ್ತಿಸಿ ಮರಸೂರತೆಯ ಪ್ರಕಾಶಿಸುತ್ತೀ ಸ್ಮೇರವದನ ನಮ್ಮ ಕನ್ನಕೇಶವರಾಯ ಸ್ಮೇರವದನ ಎಮ್ಮ ಕನ್ನಕೇಶವರಾಯ ಗಮದನಿ ಸ ಏನಿ ಸನಿದ ಮಗಸ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದ ನಂದವೇ ಬಲು ಚಂದವೇ ಏನಿ ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಹಸ್ತಿನಾವತಿಯೇ ಎಲ್ಲವೂ ಸೌಖ್ಯದಿಂದಿರುವರು. ಗುರುದೇವ, ಪಾಂಡವರಿಗೂ ನಮ್ಮ ಯುದ್ಧವು ಸಂಘಟಿಸುತ್ತಿರುವುದು. ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಅಪೇಕ್ಷಿಸಿದನು. ಗುರುದೇವ, ಏನು ಪಾಂಡವರಿಗೂ ನಿಮಗೂ ಯುದ್ಧವು ಕೈಬಿಡುವುದು? ಅದರಲ್ಲಿಯೂ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿರುವುದು. ಬೇಡ ದುರ್ಯೋಧನ, ನಾನು ನಿನ್ನ ಪಕ್ಷವನ್ನು ವಹಿಸಿ ಆ ಪಾಂಡವರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವೆನು. ನೀವು ಚಿಂತೆಯನ್ನು ಬಿಡು. ನಡೆ ದುರ್ಯೋಧನ, ನಡೆ. ಗುರುದೇವ ಬಲರಾಮರಿಂದ ಆಶೀರ್ವಾದ ಪಡೆದ ನನ್ನನ್ನು ಈ ಪೃಥ್ವಿಲಿ ಜಯಿಸುವ ವೀರನ್ ಯಾರಿವರು? ಗುರುದೇವ, ನಾನಿನ್ನು ಬರಲೋ? ಗುರುದೇವ, ಹೋಗಿ ಬಾ ದುರ್ಯೋಧನ, ಹೋಗಿ ಬಾ. ಗುರುದೇವ ಬಲರಾಮರಿಂದ ಆಶೀರ್ವಾದ ಪಡೆದ ನನ್ನನ್ನು ಈ ಪೃಥ್ವಿಲಿ ಜಯಿಸುವ ವೀರನು ಧೀರನು ಅವನಾವನಿರುವನು.
ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ತಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ತಂದ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಭೀಮನನ್ನ ಸೀಳಬಲ್ಲ ನನ್ನ ತಮ್ಮನು, ಏಡಿ ಪಾಕ್ತ ತಿರವ ಕಡಿವ ಚೀಲ ಕಣ್ಣನು. ಭೀಮನನ್ನ ಸೀಳಬಲ್ಲ ನನ್ನ ತಮ್ಮನು, ಏಡಿ ಪಾಕ್ತ ತಿರವ ಕಡಿವ ಚೀಲ ಕಣ್ಣನು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಸಲ್ಲ ಶಕುನಿ ಸೈಂಧವ ಸಮರ ವೀರರು. ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಸಲ್ಲ ಶಕುನಿ ಸೈಂಧವ ಸಮರ ವೀರರು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಓಹೋ, ಎಂತಹ ಅನರ್ಥವಾಯಿತು. ಬಲರಾಮ ದೇವನು ದುರ್ಯೋಧನನ ಸಹಾಯಕ್ಕಾಗಿ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಹೇಳಿರುವುದು. ಅವನೇನಾದರೂ ರಣರಂಗದಲ್ಲಿ ಆಯುಧಗಳು ಹಿಡಿದು ನಿಂತರೆ ಪಾಂಡವರ ಗತಿಯು ನಿರ್ನಾಮವಾಗುವುದು. ಈಗ ಬಲರಾಮ ದೇವನಿಗೆ ಒಂದು ಗೋವನ್ನು ನಿರ್ಮಿಸಿ ಆ ಗೋವನ್ನು ಬಲರಾಮನಲ್ಲಿ ಗೋಹತ್ಯೆ ಮಾಡಿಸಿ ಆತನ 21 ದಿವಸಗಳ ಕಾಲ ಭೂ ಪ್ರತಿಷ್ಠೆ ಗಳಿಸುವೆನು. ಭೂ ಪ್ರದಕ್ಷಿಣೆ ಮುಗಿಸಿಕೊಂಡು ಬರುವಷ್ಟರಲ್ಲಿ ಇಲ್ಲಿ ಕುರುವಂಶದವನ್ನೇ ನಾಶಪಡಿಸುವೆನು. ಜಾಗೃತಳಾಗುವುದು ತಾಯಿ. ಅಣ್ಣನು ಬರುವಂತಿದೆ, ನಾನು ಸ್ವಲ್ಪ ಕಾಲ ಬರಿಯಾಗಿ ನಿಲ್ಲುವೆನು. ಭಗದಿ ಪೋಗಿನ ಆ ಕುರುಕುಲ ಜಯವನು ದೊರೆಯುವೆ ಅನುಕದಲೇ. ಭಗದಿ ಪೋಗಿನ ಆ ಕುರುಕುಲ ಜಯವನು ದೊರೆಯುವೆ ಅನುಕದಲೇ. ಚುರುಕುತ ಮೆರೆಯುವ ಆ ಪಾಂಡವರ, ಮರೆಯುವ ಆ ಪಾಂಡವರ ಸುಂದವ ತೊಡಿಸುವೆ ಮಂಗಳಗರುಡ. ವೃಂದವ ತೊಡಿಸುವೆ ಮಂಗಳಗರುಡ. ಜಯವ ಸಾಧಿಸಿ ಆ ಗುರುಮತಿಗೆ, ಜಯವ ಸಾಧಿಸಿ ಆ ಗುರುಮತಿಗೆ ಕೀರ್ತಿಯ ಬರದಿ ಅರುಷದಿ ಮೆರೆಸುವೆ. ಕೀರ್ತಿಯ ಬರದಿ ಅರುಷದಿ ಮೆರೆಸುವೆ. ಬರದಿ ಪೋಗಿನ ಆ ಕುರುಕುಲ ಜಯವನು ದೊರೆಯುವೆ ಅರುಷದಲೇ ಅರುಷದಲೇ. ನಾನು ಈಗಲೇ ಯಮುನಾ ನದಿಗೆ ಹೋಗಿ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಅನಂತರ ಹಸ್ತಿನಾವತಿಗೆ ತೆರಳುವೆನು. ಇದೇನು ಆಶ್ಚರ್ಯ, ನಾನು ಹೋಗುವ ಮಾರ್ಗದಲ್ಲಿ ಯಾವುದೋ ಗೋವು ಅಡ್ಡಲಾಗಿ ಬಂದು ನಿಂತಿರುವುದಲ್ಲ. ಇರಲಿ, ಈ ಗೋವನ್ನು ಒಂದು ಸಣ್ಣದಾದ ಕಲ್ಲಿಂದ ಹೊಡೆದು ಓಡಿಸುವೆನು. ಅಮ್ಮ ಗೋಮಾತೆ, ದಾರಿಯನ್ನು ಬಿಡುತ್ತಾಯೇ? ಆ ಶಿವ ಶಿವ, ಎಂಥ
ಅನರ್ಥವಾಯಿತು. ಈ ಗೋಹತ್ಯೆ ಪಾಪವನ್ನು ನಾವು ಹೇಗೆ ಕಳೆಯಲಿ? ಏನು ಮಾಡಲು? ಇದಕ್ಕೆ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಆ ದುರ್ವಿಧಿಯೇ, ಗೋಗಣ್ಯದಿ ಗೋಮಾತೆಯನ್ನು ಕಂಡೆನು ನಾನು ಕೋಪದಲೇ. ಗೋಗಣ್ಯದಿ ಗೋಮಾತೆಯನ್ನು ಕಂಡೆನು ನಾನು ಕೋಪದಲೇ. ಕೊಂದ ಪಾಪವ ಪರಿಹರಿಸುವ ಬಗೆ, ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ದರೆಯೊಳಗೆ, ಅಯ್ಯೋ ಕಾಣೆನು ದರೆಯೊಳಗೆ. ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಇದೇನು ಆಶ್ಚರ್ಯ! ನಾನು ಹೊಡೆದ ತಕ್ಷಣ ಈ ಗೋವು ಧರೆಗೆ ಬಿದ್ದು ಪ್ರಾಣವನ್ನು ಬಿಟ್ಟಿತಲ್ಲ. ಏನು ಮಾಡಲಿ? ದಿಕ್ಕೇ ತೋಚದಂತಾಯ್ತಲ್ಲ. ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ ಕೃಷ್ಣ. ಅಣ್ಣ, ಏನೋ ಯೋಚಿಸುವಂತಿರಲಿಲ್ಲ. ಕಾರಣವೇನಣ್ಣ? ಕೃಷ್ಣ, ಅಣ್ಣ, ನಾನು ನಿನ್ನನ್ನು ನೋಡಲು ಬಲು ಆಸೆಯಿಂದ ಬರುತ್ತಿದ್ದೇನೆ. ಬರುವ ಮಾರ್ಗದಲ್ಲಿ ಯಾವುದೋ ಒಂದು ಗೋವು ಅಡ್ಡಲಾಗಿ ಬಂದಿತ್ತು. ನೆಪ ಮಾತ್ರಕ್ಕೆ ಒಂದು ಸಣ್ಣದಾದ ಕಲ್ಲನ್ನು ಎಸೆದನು. ಅಷ್ಟಕ್ಕೆ ಆ ಗೋವು ಧರೆಗೆ ಬಿದ್ದು ಪ್ರಾಣವನ್ನು ಬಿಟ್ಟಿತು. ಇಲ್ಲಿ ನೋಡು ಕೃಷ್ಣ, ಇಲ್ಲಿ ನೋಡು. ಓಹೋ, ಶಾಂತಂ ಪಾಪಂ, ಶಾಂತಂ ಪಾಪಂ. ಅಣ್ಣ, ಗೋಹತ್ಯೆಯ ಪಾಪಕ್ಕೆ ನನ್ನನ್ನು ಗುರಿ ಮಾಡಿದೆಯಲ್ಲ ಅಣ್ಣ. ಕೃಷ್ಣ, ಹಿರಿಯರು ಹೇಳುತ್ತಾರೆ, ಗೋಹತ್ಯೆ ಮಾಡಿದವನಿಗೆ ಮೊದಲನೇ ಪಾಪವೆಂತಲೂ ನೋಡಿದವರಿಗೆ ಎರಡನೇ ಪಾಪವೆಂತಲೂ ಹೇಳುತ್ತಾರೆ. ಈ ನನ್ನನ್ನು ಸಹ ಈ ಗೋಹತ್ಯೆ ಪಾಪಕ್ಕೆ ಗುರಿ ಮಾಡಿದೆಯಲ್ಲಣ್ಣ. ಕೃಷ್ಣ, ಈ ಗೋಹತ್ಯೆ ಪಾಪಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ಅಣ್ಣ, ಕೃಷ್ಣ, ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುವ ಪ್ರಕಾರ ಗೋಹತ್ಯೆಯನ್ನು ಮಾಡಿದವರು 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ 18 ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬಂದರೆ ಈ ಪರಿಹಾರವಾಗುವುದು ಅಣ್ಣ. ನೀನು ಆ ರೀತಿ ಮಾಡಲು ಸಿದ್ಧನಿರುವೆಯಾ? ಕೃಷ್ಣ, ಹಾಗಾದರೆ ನಾನು ಈಗಲೇ 21 ದಿನ ಭೂ ಪ್ರದಕ್ಷಿಣೆಗೆ ತೆರಳುವೆನು. ಅಣ್ಣ, ಸ್ವಲ್ಪ ನಿಲ್ಲು, ಸ್ವಲ್ಪ ನಿಲ್ಲಣ್ಣ. ಆ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡೋದು ಹೇಳುವಲ್ಲ, ಅವನ ಗತಿ ಏನಣ್ಣ? ಕೃಷ್ಣ, ನನ್ನ ಪಾಪ ಪರಿಹಾರವಾದರೆ ಸಾಕು, ಯಾರ ಗತಿ ಏನಾದರೇನಂತೆ. ಓಹೋ, ನೋಡಿ ಅಣ್ಣ, ಹಾಗಾದರೆ ನಿನ್ನ ನಂಬಿದವರ ಗತಿ? ಯಾರ ಗತಿ ಏನಾದರೇನಂತೆ, ನನ್ನ ಪಾಪ ಪರಿಹಾರ ಸಾಕು. ನಾನಿನ್ನು ಬರುವೆನು ಕೃಷ್ಣ, ನಾನಿನ್ನು ಬರುವೆನು. ನಡೆ ಅಣ್ಣ, ನಡೆ. ನೀನು 21 ದಿವಸಗಳ ಕಾಲ ಭೂಪ್ರದೇಶ ಮುಗಿಸಿಕೊಂಡು 18 ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರುವುದರೊಳಗಾಗಿ ಈ ಕುರು ವಂಶವನ್ನೇ ನಾಶಪಡಿಸುವೆನು. ನಡೆ ಅಣ್ಣ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು
ಚಿಂತೆಯು ಮಹಾ ಕಷ್ಟಕರವಾದುದು. ಶಾಂತಳಾಗು ದೇವಿ, ಶಾಂತಳಾಗು. ಮರುಗುವುದೇ
ಮಾನುನಿ ಮಣಿಯೇ ಮರುಗುವುದೇ ಬಗೆ ಮಾನುನಿ ಮಣಿಯೇ ಚಿಂತಿಸದಿರೆ ತರು ರಾಣಿ ಚಿಂತಿಸದಿರೆ ತರು ಹಿಂದೆ ನಡೆದ ಘನಘೋರ ಕಾಂಡಕ್ಕೆ ದ್ರೌಪದಿ ಹಿಂದೆ ನಡೆದ ಘನಘೋರ ಕಾಂಡಕ್ಕೆ ಅನುದಿನ ನೆನೆದು ಪರಿತಪಿಸುವುದೇನೆ ದ್ರೌಪದಿ ಹಿಂದೆ ನಡೆದ ಘನಘೋರ ಕಾಂಡಕ್ಕೆ ಅನುದಿನ ನೆನೆದು ಪರಿತಪಿಸುವುದೇನೆ ಕುರುಳರ ಮಾಯ ಮೋಸದ ಪಾಸಗೆ ದ್ರೌಪದಿ ದುರುಳರ ಮಾಯ ಮೋಸದ ಪಾಸಕ್ಕೆ ಸಿಲುಕಿ ನಾವು ಬಲಿಪಶುವಾದೇವೆ ಸಿಲುಕಿ ನಾವು ಬಲಿಪಶುವಾದೇವೆ ಚಿಂತಿಸದಿರೆ ರಾಣಿ ಚಿಂತಿಸದಿರೆ ಪಾಂಚಾಲಿ ಅನುದಿನವೂ ಈಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಸಂತಳಾಗು. ಆ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹು ಬೇಗನೆ ನಿನ್ನ ಪಂಥವು ಈಡೇರುವುದು. ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ. ಗುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುತ್ತದೆ. ಗುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ಮಾಡದಿರುವೆನೆ ನ ಮಾಡದಿರುವೆನೆ. ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ. ಕರಾಳು ಮೆಟ್ಟಿಕೊಳ್ಳುವೆ. ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ. ಕರಾಳು ಮೆಟ್ಟಿಕೊಳ್ಳುವೆ. ಗರ್ಭದಿ ತೊಳೆ ತಟ್ಟಿದವನ ಕುಟ್ಟುಕೊಳ್ಳುವೆ. ಕರಾಳು ಕುಟ್ಟುಕೊಳ್ಳುವೆ. ಧೂಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ನಾ ಮಾಡದಿರುವೆನೆ. ನಾ ಮಾಡದಿರುವೆನೆ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಬಳ ನಿಮಗೆ ಪ್ರತಿ ಉತ್ತರ ಆಗಿ ನುಡಿದನೆಂದು ಭಾವಿಸಬೇಡಿ. ಆ ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲಕ್ಕಲ್ಲೋಲವಾದ ಈ ನನ್ನ ಸ್ಥೈರ್ಯವು ತದ್ವಿರುದ್ಧ ಸತ್ವ ಪರೀಕ್ಷೆಗೆ ಸವಾಲಾಗಿದೆ. ಪೃಥ್ವಿಯ ಆಕಾಂಕ್ಷೆ ದುಷ್ಟತ್ವವನ್ನೇ ಆರ್ಬಿಟಲಾಗುವಂತೆ ಕೇಳಲಾರೆ. ದುರಂಕಾರಿಗಳ ಧೋರಣೆಯನ್ನು ಸಹಿಸಲಾರೆ. ಬಾಲ್ಯದಿಂದಲೂ ಬಹು ಕ್ಲೇಶಗಳನ್ನು ಉಂಟು ಮಾಡಿದ ಕೌರವನಿಗೆದರೆ ಏಳಿಗಳಂತೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಅವರು ಅವರಂತಹ ಬಲವಂತರಾಗಿದ್ದೇ ನಿಜವಾದರೆ ರಣರಂಗದಲ್ಲಿ ಪಡೆದೊಟ್ಟು ನಿಲ್ಲಲಿ. ಕೋಟ್ಯಾಧಿಕಾರಿಯಾಗಿ ಬಂದರೂ ಸಾಟಿ ಇಲ್ಲದೆ ಕುರುರಕ್ತವನ್ನು ಹೊರಿಸಿಬಿಡುವನು. ಆದ್ದರಿಂದ ಯುದ್ಧವಾಗಬೇಕೆಂಬುದೇ ನನ್ನ ಇಚ್ಛೆ ಅಣ್ಣ. ಇದು ಸತ್ಯ. ಭೀಮಸೇನ, ಶಾಂತನಾಗು. ಈಗೇಕೆ ಕೋಪಗೊಂಡಿರುವೆ? ಪರಮಾತ್ಮನು
ಅರ್ಜುನನೊಡನೆ ಬರುವಂತೆ ಕಾಣುತ್ತದೆ. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು. ಅಣ್ಣ, ಅರ್ಜುನ, ಓ ಪಾಂಡುರಂಗ, ಧರ್ಮನಂದನ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸೂ ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ಧರ್ಮನಂದನ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದ ದೇವ, ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟಗೊಳ್ಳುತ್ತೇವೆ? ಪರಮಾತ್ಮ, ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ,
ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿವೆ ಧರ್ಮನಂದನ? ಪರಮಾತ್ಮ, ಧರ್ಮನಂದನ, ಅಸ್ಥಿರವಾದ ರಾಜ್ಯದಾಸಿಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲ ಕೃಷ್ಣ. ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಧರ್ಮನಂದನ, ಜಲದ ಬೋಬುಳಿಯಂತೆ ತಿರಿಬೋಗ ನಶ್ವರ. ಪರಮಾತ್ಮ, ಜಲದ ಬೋಬುಳಿಯಂತೆ ತಿರಿಬೋಗ ನಶ್ವರ. ಹಿಮಧರ್ಮಯ ಆಶಾಶ್ವತ ನರ ಜನ್ಮ. ಹಿಮಧರ್ಮಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆಯ ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಮುವುದೇ. ಪರಮಾತ್ಮ, ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಸವಗಳ ಕಾಮುವುದೇ. ಎನ್ನುವನ್ನು ಮಣ್ಣಿಗೋಸ್ಕರ. ಪರಮಾತ್ಮ, ಎನ್ನುವನ್ನು ಮಣ್ಣಿಗೋಸ್ಕರ ಹಿಂದಗಲೇಗರು ಒಡೆದಾಡಿ ಮಣಿದರು. ಹಿಂದಗಲೇಗರು ಒಡೆದಾಡಿ ಮಣಿದರು. ಭರತ ಭೂಮಿಯನ್ನು ಯಾರಾಳಿದರು ಸರಿ. ಭರತ ಭೂಮಿಯನ್ನು ಯಾರಾಳಿದರು ಸರಿ. ಸಮರವನೊಲ್ಲೆಯ, ಸಮರವನೊಲ್ಲೆಯ. ಕಮಲಾಕ್ಷ ಜಲದ ಬೋಬುಳಿಯಂತೆ ತಿರಿಬೋಗ ನಶ್ವರ. ಜಲದ ಬೋಬುಳಿಯಂತೆ ತಿರಿಬೋಗ ನಶ್ವರ. ಹಿಮಧನ್ವಯ ಅಶಾಶ್ವತ ನರ ಜನ್ಮ. ಹಿಮಧನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆಯ, ಸಮರವನೊಲ್ಲೆಯ. ಯದುಪತಿ ಪರಮಾತ್ಮ, ಧರ್ಮನಂದನ, ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ನಾನು ಪರಿಶುದ್ಧಗೊಳಿಸಲಿ ಪರಮಾತ್ಮ. ಧರ್ಮನಂದನ, ಆದ್ದರಿಂದ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಬಂದಿರ
ದುಷ್ಟರ ದುರಾಚಾರಗಳಿಂದ ದುಷ್ಪರಿಣಾಮಗಳಾಗಬಾರದೆಂಬ ಪರಮಾತ್ಮ, ಧರ್ಮ ಬೋಧನೆ ಇದು. ಅದಿರಲಿ ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ಮಂದಮತಿಯ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡೆ ವಂದಿಸಿದೆ. ತಂದೆ ಪಾಂಡು ಜನಕನಾಡೆ ವಂದಿಸಿ ಬೇಡಿದನು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜನೊಬ್ಬನ ಆಸ್ತಿಯೇ. ಶ್ರಮವಹಿಸಿ ದುಡಿದಿಹೇನೆ, ಶ್ರಮವಹಿಸಿ ದುಡಿದಿಹೇನೆ. ಕೊಪ್ಪಿದ ಕುರು ರಾಕ್ಷಸರ ಗರ್ಭಶೀಲ ಕದಳು. ಕೊಪ್ಪಿದ ಕುರು ರಾಕ್ಷಸರ ಗರ್ಭಶೀಲ ಕದಳು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ನಿನ್ನ ಅಭಿಮತ? ವಾಸುದೇವ, ಅರ್ಜುನ, ಆಗಿನಿಂದಲೂ ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ. ಆದ್ದರಿಂದಲೂ ಮಾನ ಅಪಮಾನಗಳೇ ನಮ್ಮ ಅನಿಷ್ಟ ದೈವಗಳಾದವು. ಅವುಗಳನ್ನು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನಪಟ್ಟರೆ ಅಣ್ಣನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ಏಡಿ ಜನ್ಮಕ್ಕೆ. ಓಹೋ ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರ ಸಂಧಿಗೆ ಸಮ್ಮತಿಸಿದರಿಂದ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಯಾಡಿಸದಿರುವರೆ ತಂಗಿ ದೃಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮ ಸಮ್ಮತವೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದು ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ತಂಗಿ, ಸೆರಗೊಡ್ಡಿ ಬೇಡಿದರು ತೋರದಿ ತೋರದಿ
ಅಣ್ಣ, ಧರ್ಮರಾಯ ಧರ್ಮ ಅಧರ್ಮವೆಂದು ಹಂಬಲಿಸುತ್ತಾ ಧರ್ಮ ಪತ್ನಿಯನ್ನೇ ದಿವಸದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭುಗಳು. ಇವರ ಅಭಿಪ್ರಾಯ ಧರ್ಮ ಸಮ್ಮತ, ನ್ಯಾಯ ಸಮ್ಮತ, ಲೋಕ ಸಮ್ಮತ. ಇವರು ನನ್ನ ಪತಿ ಇಲ್ಲವಣ್ಣ, ಇಲ್ಲ. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡಬಕನನ್ನೇ ಕೊಂದ ದೋರ್ದಂಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಕೈಯಲ್ಲಿ ಸೌಟನ್ನು ಹಿಡಿ. ಇವರು ಈ ಪಾಂಚಾಲಿಯ ಪತಿ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಮತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದಶನಾಮಧೇಯ, ಪರಮೇಶ್ವರನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಿ. ಏಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನಿನ್ನೊಬ್ಬನ ಆಜ್ಞೆ ಆದರೆ ಸಾಕಣ್ಣ, ನಾನೇ ರಣಚಂಡಿಯಂತೆ ರಣಾಂಗಣಕ್ಕೆ ಪ್ರವೇಶಿಸಿ ನನ್ನ ಮುಡಿಗೆ ಕೈ ಹಾಕಿದವನ ಒಡಲ ಸೀಳಿ ಅವನ ಬಿಸಿನೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುತ್ತೇನೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಗಿ ಪತಿಗಳ ಐವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಏಕೆ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನ ನೀನು ಕೇಳಿದ್ದೆಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಹಿಂದುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡದು ಶಾಸನನ ಗುಂಡಿಗೆ ಎಬ್ಬಿಸಿರುತ್ತದೆ. ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುವೆನೆನು ಗದ ಗದಾ ದಂಡದಿ ಆ ದುರ್ಯೋಧನನ ಗದ ಗದಾ ದಂಡದಿ ಆ ದುರ್ಯೋಧನನ ತೊಡೆಯ ಮುರಿಯುವೆನೆನು ನುಡಿದೆಯೋ ನೀನೆಂದ ಗಂಡುಗಲಿ ಡಂಬದ ನುಡಿಯ. ಭಾವ ಭೀಮಸೇನ, ನುಡಿದೆಯೋ ನುಡಿದು ಮರೆತು ನಿದ್ರೆಯೊಳಿಗೆಯೋ ಇಡಂಬ ಮನೋಹರ. ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರು ಕರೆದಿರುವಲ್ಲವೇ? ನಿನ್ನ ಕಂಬನಿಯ ಬದಲಾಗಿ ಹಾಗೆ ಹೆಂಡರ ಕಣ್ಣಲ್ಲಿ ಶತಸಹಸ್ರ ಮಡಿ ಕಂಬನೆಯನ್ನೇ ತೋರಿಸಿದೆ. ಕಾಲವೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಾಕಿ 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 ಸಮುದ್ರವ ಸೆಳೆಯುತ್ತೇವೆ ನಾವು. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಪುಡಿಗೊಟ್ಟಿ ಪಾತಕ್ಕೆ ದುರ್ಯೋಧನ ತುರಯ ದೃಪದ ಸುತೆ ಕಟ್ಟಿಸುವೆ ನಿನ್ನೀ ಬಿರುಮುಡಿಯ. ಪಡೆದಿರುವೆತೆಯ ನರಕ ಮರ್ದನ ಕೇಳಲ್ಲ ಬಿಮತ. ಕಾಲ್ಮೋಡ ಗುಡುಗಿ ಗುಡುಗಿ ಬೆದರಲಿ ಈ ಭೂಮಿ ನಡುಗಿ ನಡುಗಿ ತಿರುಗಿ ಹುಟ್ಟಿನ ಬಸದಲ್ಲಿ ಸಪ್ತ ಸಾರ್ ಬೋರ್ಗರೆಯಲಿ. ಕಾರ್ಮೋಡ ಗುಡುಗಿ ಗುಡುಗಿ ಬೆದರಲಿ ಈ ಭೂಮಿ ನಡುಗಿ ನಡುಗಿ ತಿರುಗಿ ಹುಟ್ಟಿನ ಬಸದಲ್ಲಿ ಸಪ್ತ ಸಾರ್ ಬೋರ್ಗರೆಯಲಿ. ಕುರುವನ ಶಿರಗಳ ಕಡಿಯದು ಬಿಡಲು, ಕುರುವನ ಶಿರಗಳ ಕಡಿಯದು ಬಿಡಲು ದಯದಿಗಂತದಲ್ಲಿ ಮೊಳಗೆ ಬೀಳುತ್ತೇವ. ದಯದಿಗಂತದಲ್ಲಿ ಮೊಳಗೆ ಬೀಳುತ್ತೆ. ಕುರುಕುಲವ ಕಳೆದಿರುವೆ, ಕುರುಕುಲವ ಕಳೆದಿರುವೆ. ದುರುಳ ಕೌರವನ ಪರಿಪರಿಬೇಕದಲ್ಲಿ ದುರುಳ
ಗೌರವನ ತೋರಿಸಿರುವೆ. ಚಾರ್ಮೋಡ ಗುಡುಗಿ ಗುಡುಗಿ ಬೆದರಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ. ಉಕ್ಕಿನ ಬಸದಲ್ಲಿ ಸಪ್ತ ಸಾರ ಬೋರ್ಗರೆಯಲಿ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡಿ. ಭೀಮಸೇನ ಹೌದು ಜನರ ಇಸ ಸರ್ಪಕ್ಕೆ ಹಾಲು ಉಳಿಸಿದರೆ ಅದರ ಇಸವು ಅಮೃತವಾಗುತ್ತದೆ. ಹಾಗೆ ನಿಲ್ಲಲು ಮಾನ ವ್ಯವಹಾರ ಕಚ್ಚ ಕೇಸುಗಳನ್ನು ಉಂಟು ಮಾಡಿದ ಆ ಪಾಚಾಂಡರೊಡನೆ ಸಂಧಿಗೆ ಮಕ್ಕಳಲ್ಲ ಸೋದರ ಕಡಿವೆ ಕಲಾಸಿರವ ಕಡಿವೆ ಕಲಾಸಿರವ ಕಡಿದು ಹೊರ ಚಂಡಿಗೆ ಒತ್ತು ಕೊಡುವೆ. ಈ ಮುಖ್ಯವಾಗಿ ಈ ಪಾಂಡವರ ಪ್ರತಿ ಸ್ಥಿತಿಗಳು ಉಳಿಬೇಕಾದ್ರೆ ಆ ಚಂದ ಆಗ್ತಾವೆ ಸಂಧಿ ನಡೆಯುತ್ತಿರಲಿ, ಯುದ್ಧವು ನಡೆಯುತ್ತಿರಲಿ. ಅರ್ಜುನ ಪರಮಾತ್ಮ ಧರ್ಮನಂದನ, ಪರಮಾತ್ಮ ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಹೌದು ಪರಮಾತ್ಮ. ಬಹಿರಂಗದಲ್ಲಿ ಸಂಧಿಗೆ ಸಮಸ್ಯಿತರಾದರೂ ಅಂತರಂಗದಲ್ಲಿ ಅವರ ದ್ವೇಷದ ಜ್ವಾಲೆಯು ದಗದಗನೆ ಹತ್ತಿ ಉರಿತಿರುವುದು. ಹೌದು ಇಂತಹ ಸಂದರ್ಭದಲ್ಲಿ ನೀನು ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ಧರ್ಮನಂದನ? ಪರಮಾತ್ಮ ಧರ್ಮನಂದನ, ನಿನ್ನ ಆಶೀರ್ವಾದದ ಮಹಿಮೆಯಿಂದಲೇ ಜಗವಿದು ಅನುದಿನ ನಿಮ್ಮನು ಸ್ಮರಿಸುವ ನಮ್ಮನು. ಪರಮಾತ್ಮ ಅನುದಿನ ನಿಮ್ಮನು ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇನು? ಈ ಪರಿಶೋಧನೆ ಕೈಯುವುದೇನು? ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ. ಪರಮಾತ್ಮ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ. ಆದರಿಸಿ ಆದರಿಸಿ ಪೊರೆಯೋ ದೀನರ ದೊರೆ. ಆದರಿಸಿ ಪೊರೆಯೋ ದೀನರ ದೊರೆ. ಆದರಿಸಿ ಪೊರೆಯೋ ದೀನರ ದೊರೆ. ಆದರಿಸಿ ಪೊರೆಯೋ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಡಿಸಿದ ಸೌರಭ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಳಿಲ್ಲ ಸೌರಭ. ವನವಾಸದಳು ಬಳಲಿಗ ನಮ್ಮನು
ವನವಾಸದೊಳು ಬಳಲಿಗ ನಮ್ಮನೆ ಕಡೆಗಣಿಸಿದವರು ಆ ಕೌರವರು ಕಡೆಗಣಿಸಿದರು ಕೌರವರು ಕರುಣಾಳು ಕೃಪೆ ತೋರಿ ಕೃಪೆ ತೋರಿ ಕನಿಕರಿಸು ಆದರಿಸಿ ಕೊರೆಯೋ ದೀನರ ದೊರೆಯೇ ಕೃಷ್ಣ ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ಸಕಲ ವಿಚಾರವನ್ನು ಅರಿತವ ನೀನು. ನಿನ್ನ ಇಚ್ಛೆ ಇದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ಇಷ್ಟಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಶೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರ ಕಾಲುವೆ ಇಂಗಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಆಗಲಿ ಪರಮಾತ್ಮ, ಆಗಲಿ ಪರಮಾತ್ಮ, ಆಗಲಿ ಪರಮಾತ್ಮ. ಅಣ್ಣ, ತಂಗಿ, ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರೆಗೊಡ್ಡಿ ಬೇಡುವೆನು ಅಣ್ಣ. ಚಿಂತಿಸಬೇಡ ತಂಗಿ, ಚಿಂತಿಸಬೇಡ. ಚಿಂತೆ ಪಡದಿರು ನೀ. ತಂಗಿ,
ಸುಖವೇ ಏನಿಲ್ಲಯ್ಯ ಮನದಿ ಚಿಂತೆ ಪಡದಿರು ನೀ. ಸಹೋದರಿ, ಅಣ್ಣ, ಚಿಂತೆಯನ್ನು ಪಡಬೇಡಮ್ಮ. ನಾನು ನಾಳೆ ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನು ಸರ್ವ ಪ್ರಕಾರಗಳನ್ನು ಆವತ್ತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ನಿಗದಿ ಮಾಡಿಕೊಂಡು ಬರಬೇಕು. ಅಲ್ಲಿವರೆಗೂ ಈ ಭೀಮಾರ್ಜುನನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ನಾನಿನ್ನೂ ಬರಲೇ. ಹಾಗೆ ಆಗಲಿ ಅಣ್ಣ.